Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಾವು ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗಿನ ಹಲವು ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಅನ್ನ ಹಂತವಾಗಿ ನೋಡ್ತಾ ಹೋಗೋಣ. ಜೊತೆಗೆ ಓವರ್ ಆಲ್ ಆಗಿ ಯಾರ್ಯಾರು ಎಷ್ಟೆಷ್ಟು ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ನಾನು ಮೊದಲೇ ಹೇಳಿದಾಗೆ 543 ಕ್ಷೇತ್ರಗಳ ಪೈಕಿ 272 ಕ್ಷೇತ್ರಗಳನ್ನ ಗೆದ್ದು ಬಹುಮತವನ್ನ ಸಾಬೀತುಪಡಿಸಿಕೊಳ್ಳಬೇಕಾಗುತ್ತೆ. ಅದು NDA ಮೈತ್ರಿಕೂಟಕ್ಕೆ ಅವಕಾಶ ಇದೆಯೋ, ಇಂಡಿಯಾ ಮೈತ್ರಿಕೂಟಕ್ಕೆ ಈ ಬಾರಿ ಏನಾದರೂ ಅವಕಾಶ ಇದೆಯೋ, ಒಳ್ಳೆ ಪರ್ಫಾರ್ಮೆನ್ಸ್ ಏನಾದರೂ ಇಂಡಿಯಾ ಮೈತ್ರಿಕೂಟ ಮಾಡಬಹುದು, ಈ ಎಲ್ಲ ಸಂಬಂಧಪಟ್ಟ ಹಾಗೆ ಜನರ ನಾಡಿಮಿಡಿತ ಏನಿತ್ತು ಅನ್ನುವಂಥದ್ದನ್ನ ಒಂದು ಎಕ್ಸಿಟ್ ಪೋಲ್ನ ಫಲಿತಾಂಶಗಳ ಮುಖೇನವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೇರೆ ಬೇರೆ ಏಜೆನ್ಸಿಗಳು ಕೊಟ್ಟಿರುವಂಥದ್ದು TV9 ಪೋಲ್ ಸ್ಟಾಟ್ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಇನ್ನಿತರ ಏಜೆನ್ಸಿಗಳು ಕೊಟ್ಟಿರುವಂಥ ಒಂದು ಫಲಿತಾಂಶ ಏನು ಅನ್ನುವಂಥ ನೋಡ್ತಾ ಹೋಗೋಣ ನಾವು. ಪ್ರಮುಖವಾಗಿ ಈಗ TV9 ಕೊಟ್ಟಿರುವಂಥ ಸಮೀಕ್ಷೆ ಪ್ರಕಾರವಾಗಿ ರಾಜ್ಯದ ವಿಚಾರವಾಗಿ ನೋಡೋದಾದ್ರೆ NDA ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾಡಬಹುದು ಅಂತ ಅಂದ್ರೆ 18 ಸ್ಥಾನಗಳ ತನಕನೂ ಕೂಡ ಗೆಲ್ಲೋಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಯಾವುದು TV9ಗೆ ಸಂಬಂಧಪಟ್ಟ ಹಾಗಿನ ಪೋಲ್ ಸ್ಟಾಟ್, ಸಿ ವೋಟರ್ಸ್ಗೆ ಸಂಬಂಧಪಟ್ಟ ಹಾಗೇನು ಕೂಡ ಅಷ್ಟೇ 24 ಸ್ಥಾನಗಳ ತನಕ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ. ಬಟ್ JDS 2 ರಿಂದ 3 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಸಿ ವೋಟರ್ಸ್ ಹೇಳ್ತಾ ಇದ್ರೆ, TV9 ನಡೆಸಿರುವಂತಹ ಸರ್ವೆ ಪ್ರಕಾರವಾಗಿ ನಾವು ನೋಡೋದಾದ್ರೆ JDS 2 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ, ಕಾಂಗ್ರೆಸ್ 8 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥ. ಅಂದ್ರೆ JDS ಈ ಬಾರಿ ಸ್ಪರ್ಧೆ ಮಾಡಿದಂಥದ್ದು ಅದು ಮಂಡ್ಯ ಜೊತೆಗೆ ಹಾಸನ ಹಾಗೆ ಕೋಲಾರ ಅಂದ್ಕೊಂಡಂಗಂದ್ರೆ 3 ಕಡೆನೂ ಗೆದ್ಬಿಡ್ಬೋದು ಅಂತ. NDAಗೆ ಬಹುಮತ ಅಂತ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇವೆ. ಎಲ್ಲ ಸಮೀಕ್ಷೆಗಳಲ್ಲಿ NDA ಗೆಲುವು ಸಾಧಿಸುತ್ತೆ ಅಂತ ಭವಿಷ್ಯವನ್ನ ಹೇಳಲಾಗ್ತಾ ಇದೆ. ಜನ್ ಕಿ ಬಾತ್ ಪ್ರಕಾರವಾಗಿ NDA 362 ರಿಂದ 392 ಗೆಲ್ಬಹುದಾದಂತ ಸಾಧ್ಯತೆ ಇದೆ. ಜನ್ ಕಿ ಬಾತ್ ಪ್ರಕಾರವಾಗಿ ಇಂಡಿಯಾ ಮೈತ್ರಿಕೂಟ 141 ರಿಂದ ನೂರ 61 ಸ್ಥಾನಗಳಿಗಷ್ಟೇ ಸೀಮಿತ ಆಗಬಹುದಾಗಿದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರವಾಗಿ NDA 353 ರಿಂದ 368 ತನಕ. ಅದೇ ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರವಾಗಿ ಇಂಡಿಯಾ ಒಕ್ಕೂಟ 118 ರಿಂದ 130 ಸ್ಥಾನದ ಒಳಗಾಗಿ. ಪಿ ಮಾರ್ಕ್ ಪ್ರಕಾರವಾಗಿ NDA 359. ಹೀಗೆ ಪ್ರಮುಖವಾದಂತ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗಿನ ಫಲಿತಾಂಶಗಳು ನೋಡಿದಂತ ಸಂದರ್ಭದಲ್ಲಿ NDA ಮೈತ್ರಿಕೂಟ ಅದು 274, 275 ಅಥವಾ 300ರ ಆಸುಪಾಸ್ ಅಲ್ಲ, ಬಹುಮತವನ್ನ ದಾಟಿ ಬಹಳ ಮುಂದೆ ಹೋಗುತ್ತೆ NDA ಮೈತ್ರಿಕೂಟ ಅನ್ನುವಂತ ಒಂದು ಸಾಧ್ಯತೆಯನ್ನ ಇವು ಹೇಳ್ತಾ ಇವೆ. ವಿಚಾರ ಅಂತಂದ್ರೆ 2004ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತ ಕೆಲ ಸಮೀಕ್ಷೆಗಳು ನಡೆದಂತದ್ದು. ಆಗ ಅಟಲ್ ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ವಾಜಪೇಯಿ ಅವರ ನೇತೃತ್ವದ NDA ಒಕ್ಕೂಟಕ್ಕೆ ಬಹುಮತ ಸಿಗಬಹುದಾದಂತ ಸನ್ನಿವೇಶ ಇದೆ ಅಂತ ಕೆಲ ಸಮೀಕ್ಷೆಗಳು ಹೇಳಿದ್ದುಂಟು. ಬಟ್ ಅದಾದ ನಂತರ ಅಲ್ಲಿ ಏನಾಯ್ತು ಅನ್ನುವಂತ ನಾವು ನೋಡಿದೀವಿ. ಹಾಗಾಗಿ ಎಕ್ಸಿಟ್ ಪೋಲ್ ಬಹಳ ಎಕ್ಸಾಕ್ಟ್ ಪೋಲ್ ಅಂತ ನಿರೀಕ್ಷೆ ಮಾಡೋಕ್ಕಲ್ಲ. ಬಟ್ ಇಲ್ಲಿ ನಾವು ಈ ಬಾರಿಯ ಸಮೀಕ್ಷೆ ವರದಿ 2004 ಕಂಪ್ಯಾರಿಸನ್ಗಿಂತ 2024ರ ಸಂದರ್ಭದಲ್ಲಿ ಒಂದು ವ್ಯತ್ಯಾಸ ನೋಡಬಹುದಾಗಿದೆ. ಯಾರು ಇಲ್ಲಿ ಸರಳ ಬಹುಮತ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ NDA ಮೈತ್ರಿಕೂಟಕ್ಕೆ. ಸರಳ ಬಹುಮತಕ್ಕಿಂತ ಮೀರಿ ಕೆಲವೊಂದು ಸಮೀಕ್ಷೆ ಅಂತೂ 100-110 ಹೆಚ್ಚಿನ ಸ್ಥಾನಗಳು ನೋಡಿ 392 ಸ್ಥಾನಗಳನ್ನ ಗೆಲ್ಬಹುದು ಅಂತ ಜನ್ ಕಿ ಬಾತ್ ಹೇಳ್ತಾ ಇದೆ ಮ್ಯಾಕ್ಸಿಮಮ್. ಅದಾದ್ರೆ ಇದು ಬಿಜೆಪಿಯ 400 ಪಾರ್ ಏನಿದೆ ಇದು ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆದಂಥದ್ದಲ್ಲ. ಅಂದುಕೊಂಡಂತೆ ಆದ್ರೆ ಈ ಎಕ್ಸಿಟ್ ಪೋಲ್ನ ಫಲಿತಾಂಶಗಳ ಪ್ರಕಾರವಾಗಿನೇ ನೋಡೋದಾದ್ರೆ ಸಾಧಿಸೋದಕ್ಕೂ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ನೋಡಿ ಇನ್ನೊಂದಷ್ಟು ಇನ್ ಡೀಟೇಲ್ಸ್ ಆಗಿ ನಾವು ನೋಡ್ತಾ ಹೋಗೋಣ. ಡೈನಾಮಿಕ್ಸ್ನ ಸರ್ವೆ ಪ್ರಕಾರವಾಗಿ NDA ಮೈತ್ರಿಕೂಟ 371 ಸ್ಥಾನಗಳನ್ನ ಗೆಲ್ಬಹುದು, 125 ಸ್ಥಾನಗಳಲ್ಲಿ ಇಂಡಿಯಾ ಒಕ್ಕೂಟ ಗೆಲ್ಬಹುದು ಅಂತ ಹೇಳ್ತಾ ಇದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರವಾಗಿ ಮ್ಯಾಕ್ಸಿಮಮ್ 368 ತನಕ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತೇಳಿ,
118ರಿಂದ 133 ಇಂಡಿಯಾ ಒಕ್ಕೂಟದ ಸಾಧನೆ ಆಗ್ಬೋದು ಅಂತ ಹೇಳಿ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಜನ್ ಕಿ ಬಾತ್ ಪ್ರಕಾರವಾಗಿ 392 ತನಕ ಗೆಲ್ಲೋಕೆ ಅವಕಾಶ ಇದೆ ಅಂತೇಳಿ. ಅಲ್ಲಿಗೆ ಇದೇ ಒಂದು ಪಟ್ಟಿಯನ್ನು ನಾವು ನೋಡ್ತಾ ಹೋದರೆ ಬಹುಶಃ ಇಲ್ಲಿ ಇಂಡಿಯಾ ಒಕ್ಕೂಟ ಭಾಳ ಅತ್ಯಧಿಕ ಕೊಟ್ಟಿರುವಂಥದ್ದು 161 ನಂಬರ್ಸ್ ಜನ್ ಕಿ ಬಾತ್ ಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ 154 ಸ್ಥಾನಗಳಲ್ಲಿ ಗೆಲ್ಬೋದು ಅಂತ PMARK ಅಂದರೆ ಪಿ ಮಾರ್ಕ್ ಹೇಳಿರುವಂಥದ್ದು. ಅವರು 154 ಸ್ಥಾನಗಳಲ್ಲಿ ಗೆಲ್ಬೋದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಇಲ್ಲ, ಇಂಡಿಯಾಗೆ ಭಾಳ ವಿಶ್ವಾಸ ತಂದಿಡಬಹುದಾದಂತಹ ಆಮೇಲೆ ಅವ್ರು ಇವತ್ತೇನು ಹೇಳಿದ್ದಾರೆ ಅದರ ಚೇರ್ಪರ್ಸನ್ ಅಂದರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ನಾವು 295 ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥದ್ದನ್ನು ಅವ್ರು ಏನು ಹೇಳಿದ್ದಾರೆ, ಬಹುಶಃ ಆ ಮಟ್ಟಿಗೆ ಅವರಲ್ಲಿ ವಿಶ್ವಾಸ ತುಂಬಬಹುದಾದಂತಹ ಫಲಿತಾಂಶ ಈ ಎಕ್ಸಿಟ್ ಪೋಲ್ ರಿಸಲ್ಟಲ್ಲಂತೂ ಕಂಡು ಬರ್ತಾ ಇಲ್ಲ. ಅದಂತೂ ಭಾಳ ಸ್ಪಷ್ಟ ಇಂಡಿಯಾ ಮೈತ್ರಿಕೂಟಕ್ಕೆ. ಇನ್ನು NDA ಮೈತ್ರಿಕೂಟಕ್ಕೆ, BJP ನೇತೃತ್ವದ NDA ಮೈತ್ರಿಕೂಟಕ್ಕೆ ಬಹುಶಃ ಭಾಳ ವಿಶ್ವಾಸ ತಂದಿಡಬಹುದಾದಂಥ 3ನೇ ಬಾರಿಯೂ ಕೂಡ ನಾವು ಭಾಳ ಸುಲಭವಾಗಿ ಈ ಬಾರಿ ಗದ್ದುಗೆ ಏರ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಅವರಲ್ಲಿ ತಂದಿಡಬಹುದಾದಂಥ ರಿಸಲ್ಟ್ ಕಾಣಿಸ್ತಾ ಇವೆ. 400 ಪಾರ್ ಅನ್ನುವಂಥ ರೀತಿಯಾಗಿ 400 ಅಂತ ಅಲ್ಲದೆ ಹೋದರೂ ಕೂಡ ಹತ್ತತ್ರ 400 ತೋರಿಸ್ತಾ ಇರುವಂಥ ಹಲವು ಎಕ್ಸಿಟ್ ಪೋಲ್ನ ನಂಬರ್ಸನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದು BJPಗೆ ಭಾಳ ಒಂದು ರೀತಿ ಖುಷಿಯ ಸಂಗತಿ ಆಗಿದೆ. ಬಟ್ ರಾಜ್ಯದ ಮಟ್ಟಿಗೆ ನೋಡೋದಾದರೆ BJP ಏನು ಭಾಳ ಹೆಮ್ಮೆ ಅಥವಾ ಭಾಳ ಈ ಬಾರಿಯೂ ನಮ್ಮದು ಭಾಳ ಉತ್ತಮವಾದಂಥ ಫಲಿತಾಂಶ ಅಂತೇಳಿ ಗರ್ವ ಪಡಬಹುದಾದಷ್ಟರ ಮಟ್ಟಿಗಿನ ರಿಸಲ್ಟ್ ಏನು ಅಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂತಾನೆ ಮೊನ್ನೆ ಹೇಳ್ತಾ ಇದ್ರು, ನಾವು 1ರಲ್ಲಿದ್ದೀವಿ, 5 ಗೆದ್ದರೂ ನಮ್ಮ ಪರ್ಫಾರ್ಮೆನ್ಸೇ ಅಲ್ವನ್ರಿ, 8 ಗೆದ್ದರೂ ನಮ್ಮ ಪರ್ಫಾರ್ಮೆನ್ಸೇ ಅಲ್ವನ್ರಿ ಅನ್ನುವಂಥ ಕೆಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಹೌದು, ಕಳೆದ ಬಾರಿ 1 ಗೆದ್ದಿದ್ದಂಥ ಕಾಂಗ್ರೆಸ್ ಈ ಬಾರಿ 8 ತನಕ ಗೆಲ್ಲೋಕೆ ಅವಕಾಶ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಸಾಧನೆ ಈ ಬಾರಿಯ ಮಟ್ಟಿಗೆ. ಅದು ನಾನು ಮೊದಲೇ ಹೇಳಿದಾಗೆ 2014ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ 9 ಸ್ಥಾನವನ್ನು ಗೆದ್ದಿತ್ತು. ಹತ್ತತ್ರ ಮತ್ತೆ ಈಗ ಆ ರೀತಿಯಾದ ಫಲಿತಾಂಶ ರಿಪೀಟ್ ಆಗಬಹುದು ಅಂತ ನಾವು ಕಾಂಗ್ರೆಸ್ ಮಟ್ಟಿಗೆ ಅಂದ್ಕೊಳ್ಬೋದು, ಇಲ್ಲಿ ಕರ್ನಾಟಕದ ಮಟ್ಟಿಗೆ. ಬಟ್ ಅದನ್ನು ಹೊರತುಪಡಿಸಿದ್ರೆ BJP ಈ ಬಾರಿ ನಮ್ಮ ಜೊತೆಗೆ ಇರುವಂಥ ಪ್ಯಾನಲಿಸ್ಟ್ಗಳು ಕೂಡ ಅದನ್ನೇ ಹೇಳ್ತಾ ಇದ್ರು, ಈ ಬಾರಿ BJP ಅಕಸ್ಮಾತ್ JDS ಜೊತೆಗೆ ಮೈತ್ರಿ ಮಾಡ್ಕೊಳ್ಳದೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ಅಂತೇಳಿ ಇನ್ನೂ ಭಾಳ ಸಮಸ್ಯೆ ತಂದಿಡ್ತಾ ಇತ್ತು ಅಂತ ಕಾಣಿಸುತ್ತೆ BJPಗೆ ರಾಜ್ಯದ ಮಟ್ಟಿಗೆ. ಬಹುಶಃ ಇನ್ನೂ ಒಂದು 3-4 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಕಳ್ಕೊಳ್ಳೋಕೆ ಅವಕಾಶ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಬಿಡ್ತಾ ಇತ್ತೋ ಏನೋ ಗೊತ್ತಿಲ್ಲ. ಸೊ ಅದೊಂದು ಮಟ್ಟಿಗೆ ನೋಡೋದಾದ್ರೆ ಇಲ್ಲಿ NDA ಮೈತ್ರಿಕೂಟ JDS ಸೇರಿರುವಂಥ ಕಾರಣಕ್ಕಾಗಿ ರಾಜ್ಯದ ಮಟ್ಟಿಗೆ BJPಯ ಬಲ ಬಹಳ ಕುಗ್ದೇ ಇರೋದಕ್ಕೂ ಕೂಡ ಒಂದು ಅವಕಾಶ ಆಯಿತು ಅಂತ ಬಹುಶಃ ಇದನ್ನು ನಾವು ಈಗಿನ ಸಂದರ್ಭ ನೋಡಿದಂಥ ಸಂದರ್ಭದಲ್ಲಿ ಇದನ್ನು ವಿಶ್ಲೇಷಣೆ ಮಾಡಬಹುದಾಗಿದೆ ಅಂತ ಕಾಣಿಸುತ್ತೆ. ಇಲ್ಲ ಅಂತಂದರೆ ಕಾಂಗ್ರೆಸ್ಗೆ JDS ಏನಾದರೂ ಈ ಬಾರಿ BJPಯ ಜೊತೆಗೆ ಮೈತ್ರಿ ಮಾಡ್ಕೊಳ್ಳದೆ ಹೋಗಿದ್ದಿದ್ರೆ ಇನ್ನೂ ಹೆಚ್ಚಿನ ಅನುಕೂಲ ಕಾಂಗ್ರೆಸ್ಗೂ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ನೋಡೋಣ, ಅದು ನಂತರ ನಾವು ಪೂರ್ಣ ಪ್ರಮಾಣದ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ ಆಗಿರುತ್ತೆ. ಎಸ್, ಹಲವಾರು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗ ಅದರ ಮುಂದುವರೆದ ಭಾಗವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೆಗಾ ಎಕ್ಸಿಟ್ ಪೋಲ್, ದಕ್ಷಿಣ ಭಾರತದ ಸ್ಥಿತಿಗತಿಗಳೇನೇನು, ಕರ್ನಾಟಕದ ಸ್ಥಿತಿಗತಿಗಳೇನೇನು ತೋರಿಸ್ತಾ ಇದ್ದೀವಿ ನಾವು. ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮಗೆ. JDS 2 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ, BJP 18 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ, 18+2 20. ಕಾಂಗ್ರೆಸ್ 8 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಸಮೀಕ್ಷೆ. ಪೀಪಲ್ಸ್ ಇನ್ಸೈಟ್, TV9 ಮತ್ತು ಪೋಲ್ ಸ್ಟ್ರಾಟ್ ಮಾಡಿರುವಂಥ ಸಮೀಕ್ಷೆ. ದಕ್ಷಿಣ ಭಾರತದ ವಿವರಗಳು. ಆಂಧ್ರಪ್ರದೇಶದಲ್ಲಿ BJP 2 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ, TDP 10 ಕ್ಷೇತ್ರಗಳಲ್ಲಿ, YSRCP 12 ಕ್ಷೇತ್ರಗಳಲ್ಲಿ, ಇನ್ ಅದರ್ಸ್ 1 ಕ್ಷೇತ್ರಗಳಲ್ಲಿ ಎನ್ನುವಂಥ ಮಾತು. ಇಲ್ಲಿ ಒಂದು ಸಂಗತಿ, ಈ ಆಂಧ್ರಪ್ರದೇಶದ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡೋದಾದರೆ, ಆಂಧ್ರಪ್ರದೇಶದಲ್ಲಿ ಈ BJP ಜೊತೆಗೆ ಇಬ್ಬರದು ನಂಟು ಚೆನ್ನಾಗಿದೆ. ಬಹುಶಃ ನಂಗೆ ಹಿಂಗಾದ್ರೆ ಏನು ಅಂದರೆ, ಸೊ ಯಾರು ಎಷ್ಟೇ ಬಂದರೂ ಕೂಡ ನೀವು ಲಾಭವೇ ಅಂತ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಣ, ಇದ್ರ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡೋಣ. ಇಲ್ಲಿ ತನಕ ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಎದುರುಗಡೆ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಯಾವ್ಯಾವ ಸಮಸ್ಯೆಗಳು ಸಮೀಕ್ಷೆ ಮಾಡಿವೆ ಅದರ ವಿವರಗಳನ್ನು ಇಲ್ಲಿ ತನಕ ನೀವು ನೋಡ್ತಾ ಇದ್ದೀರಿ. ಈಗಲೂ ಕೂಡ ಗ್ರಾಫಿಕ್ಸ್ ಮುಖಾಂತರ ನಾವು ಅದರ ವಿವರಗಳನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಬರೀ ದಿನೇಶ್ ಅಮೀನ್ಮಠ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೀವ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಜೀವ್ ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ. ದಿನೇಶ್ ಅಮೀನ್ಮಠ್ ಏನು ಹೇಳ್ತಾರೆ ಕಣ? ದಿನೇಶ್, ಗಮನಿಸ್ತಾ ಇದ್ದೀರಿ ತಾವು ಎಕ್ಸಿಟ್ ಪೋಲ್ನ ವಿವರಗಳನ್ನು, ಏನು ಹೇಳ್ತೀರಿ ಸರ್? ಎಕ್ಸಿಟ್ ಪೋಲ್ ನಿಮ್ಮ ಸ್ಕ್ರೀನಲ್ಲಿ ತೋರಿಸೋ ಪ್ರಕಾರ BJP ಮತ್ತೆ ಹ್ಯಾಟ್ರಿಕ್ ಬರುತ್ತೆ, 3ನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುತ್ತೆ. ಕಾಂಗ್ರೆಸ್ ಇಲ್ಲದ್ರೆ NDA ಒಕ್ಕೂಟ ಅವರ ನಿರೀಕ್ಷೆಗಿಂತ ಕಡಿಮೆ ಸೀಟು ಬರ್ತಾ ಇದೆ.
ಎಕ್ಸಿಟ್ ಪೋಲ್ಗಳು ನೀವೇ ಹೇಳ್ತಾ ಇರುವಾಗ ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತ ಹೇಳ್ತಾರೆ. ಬಟ್ ಹೌದು ಕಳೆದ ಕೆಲವು ಚುನಾವಣೆಗಳ ಅನುಭವದಿಂದ ಹೇಳುವುದಿದ್ರೆ ಎಕ್ಸಿಟ್ ಪೋಲ್ಗಳು ಫೈನಲ್ ರಿಸಲ್ಟ್ನ ಹತ್ತಿರಕ್ಕೆ ತಮ್ಮ ಸಮೀಕ್ಷೆಗಳನ್ನು ಹೇಳಿದ ನಿದರ್ಶನಗಳು ಇದೆ. ಒಂದು ಹೇಳ್ಬೋದು, ಕಳೆದ ಚುನಾವಣೆಯ ರೀತಿಯಲ್ಲೇ ಈ ಚುನಾವಣೆ ನಡೆದಿದೆ ಅಂತ ಹೇಳ್ಬೋದು ನೀವು. ಏನಂದರೆ ಎಲ್ಲೆಲ್ಲಿ ಬಿ ಜೆ ಪಿಯ ಸ್ಟ್ರಾಂಗ್ ಏರಿಯಾಗಳೆಲ್ಲ ಇದೆ ಅಲ್ಲಿ ಬಿ ಜೆ ಪಿ ಮತ್ತೆ ತನ್ನ ಸ್ಥಾನಗಳನ್ನು ಕಾಯ್ದುಕೊಂಡಿದೆ. ರಾಜಸ್ಥಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಮತ್ತು ಕಳೆದ ಚುನಾವಣೆಯನ್ನು ನೋಡಿದರೂ ಕೂಡ ಬಿ ಜೆ ಪಿಗೆ ಭಾಳ ದೊಡ್ಡ ಪ್ರತಿರೋಧವನ್ನು ಒಡ್ಡಿರುವುದು ಪ್ರಾದೇಶಿಕ ಪಕ್ಷಗಳು. ಆ ಪ್ರಾದೇಶಿಕ ಪಕ್ಷಗಳು ಎಲ್ಲೆಲ್ಲಿ ಪ್ರಬಲವಾಗಿದೆ, ಉದಾಹರಣೆಗೆ ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ವೆಸ್ಟ್ ಬೆಂಗಾಲದ್ದು ಬಹುಶಃ ರಿಸಲ್ಟ್ ಇನ್ನು ನೀವು ಎಕ್ಸಿಟ್ ಪೋಲ್ ಕೊಟ್ಟಿಲ್ಲ, ಅಲ್ಲೂ ಬಿ ಜೆ ಪಿಗೆ ಯಾವುದ ಒಂದೆರಡು ಸ್ಥಾನಗಳಲ್ಲಿ ಹೆಚ್ಚು ಕಡಿಮೆ ಆದರೂ ಭಾಳ ದೊಡ್ಡ ವ್ಯತ್ಯಾಸವನ್ನು ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಈಗಿನ ರಿಸಲ್ಟೇ ನಿಜ ಅಂತ ಆದರೆ ಕಾಂಗ್ರೆಸ್ ಕಳೆದ ಚುನಾವಣೆಗಿಂತಲೂ ಕಡಿಮೆ ಸೀಟನ್ನು ಪಡ್ಕೊಳ್ಳುವ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದರೆ 224 ಕ್ಷೇತ್ರಗಳಲ್ಲಿ 303ರಲ್ಲಿ ಬಿ ಜೆ ಪಿ 50%ಗಿಂತ ಜಾಸ್ತಿ ಓಟಲ್ಲಿ ಕಳೆದ ಬಾರಿ ಗೆದ್ದಿದೆ. 224 ಸೀಟುಗಳನ್ನು, 303ರಲ್ಲಿ 224 ಸೀಟುಗಳನ್ನು, ಅದರಲ್ಲಿ 153 ಸೀಟುಗಳನ್ನು ಕಾಂಗ್ರೆಸ್ನ ವಿರುದ್ಧ 50%ಗಿಂತ ಜಾಸ್ತಿ ಮತಗಳಲ್ಲಿ ಗೆದ್ದಿದೆ. ಅದರಿಂದ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಬಿಟ್ಟರೆ ಬಿ ಜೆ ಪಿ ಮುಖಾಮುಖಿಯಾಗಿರುವುದು ಕಾಂಗ್ರೆಸ್ ಪಕ್ಷವನ್ನು. ಅದರಿಂದ ಬಿ ಜೆ ಪಿ ತನ್ನ ಸ್ಥಾನಗಳನ್ನು 20, 30, 40 ಹೆಚ್ಚಿಸಿಕೊಂಡ್ರೆ ಅದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಮೈನಸ್ ಆಗುವ ಚಾನ್ಸಸ್ ಇದೆ. ನೀವು ರಾಜಸ್ಥಾನದಲ್ಲಿ ಸ್ವಲ್ಪ ವ್ಯತ್ಯಾಸ ತೋರಿಸ್ತಾ ಇದ್ರೆ, ಉಳಿದದ್ದು ಎಲ್ಲ ಸರಿಯಾದ ಚಿತ್ರ ಇಲ್ಲ. ದಿನೇಶ್, ನಾನು ಒಂದು ಸಂಗತಿನ ನಾನು ನಿಮಗೆ ಕೇಳಲೇಬೇಕು. ನೋಡಿ, ನೀವು ಕಾಂಗ್ರೆಸ್ ನಾಯಕರಿಗೆ ಅಡ್ವೈಸರ್ ಇದ್ದೀರಿ, ಜೊತೆಗೆ ಈ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಬಹಳ ಹತ್ತಿರದಲ್ಲಿದ್ದೀರಿ. ಸೊ ಇದನ್ನೆಲ್ಲನೂ ಗಣನೆಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ನವ್ರು ಯಾರೂ ಕೂಡ ಯಾರನ್ನೂ ಗೆಸ್ಟನ್ನು ಕಳಿಸಿಲ್ಲ ಇಲ್ಲಿಗೆ. ಯಾಕಂದರೆ ಅವ್ರು ಹೇಳ್ತಾರೆ ನಾವಿಂಥವನ್ನೆಲ್ಲ ನಂಬಲ್ಲ ಅಂತ. ಯಾಕೆ ದಿನೇಶ್ ಭಾಳ ವಿಭಿನ್ನವಾಗಿ ನಿಲ್ತಾರೆ ಅಂತಂದರೆ ಈ ಕಾರಣದಿಂದ. ಅಂದರೆ ನೀವು ಎಲ್ಲವೂ ಕೂಡ ಈ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತ ಹೇಳ್ತಾ ಕಳೆದ ಬಾರಿ ಕೆಲವೊಂದು ಚುನಾವಣೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಹೌದದು ಎಕ್ಸಾಕ್ಟ್ ಹತ್ತತ್ರ ಬಂದು ನಿಂತಿರುವಂಥ ಉದಾಹರಣೆಗಳು ಕೂಡ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಸತ್ಯದ ಮಾತು. ತಮ್ಮ ಲೆಕ್ಕಾಚಾರಗಳೇನು ಸರ್? ತಮ್ಮ ಲೆಕ್ಕಾಚಾರಗಳು ದಿನೇಶ್? ಅಲ್ಲಲ್ಲ, ನನಗೆ ಕೂಡ ಇದು ಅನಿರೀಕ್ಷಿತವಾದ ಫಲಿತಾಂಶ ಇದೇ ನಿಜ ಅಂತ ಆದರೆ ನಾನು ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದು ಎನ್ನುವ ಒಂದು ಕಲ್ಪನೆ ಇತ್ತು. ಅಂದರೆ ಒಂದು ಸಾಧ್ಯತೆಗಳಿತ್ತು. 303ರಿಂದ 30-40 ಸೀಟ್ ಕಡಿಮೆ ಆದರೂ ಕೂಡ 272 ಮ್ಯಾಜಿಕ್ ನಂಬರನ್ನು ಎನ್ ಡಿ ಎ ಜೊತೆ ಸೇರಿ ಅದು ಮಾಡ್ಬೋದು. ಇನ್ನಷ್ಟು ಕಡಿಮೆ ಆದರೆ ಮೋದಿಯವರು ಪ್ರಧಾನಿ ಆಗ್ತಾರಾ ಇಲ್ವೋ ಎನ್ನುವ ಒಂದು ಚರ್ಚೆ ಆಗ್ತಾ ಇತ್ತು. ಯಾಕೆಂದರೆ ಬೇರೆ ಪಕ್ಷಗಳು ಬಿ ಜೆ ಪಿ ಜೊತೆ ಸೇರುವುದಿದ್ರೆ ಮೋದಿಯವರನ್ನು ಪ್ರಿಫರ್ ಮಾಡ್ತಾರಾ ಇಲ್ಲ ಬೇರೆ ನಾಯಕರನ್ನು ಪ್ರಿಫರ್ ಮಾಡ್ತಾರಾ ಎನ್ನುವ. ಉದಾಹರಣೆಗೆ ಈಗ ನಿಮ್ಮ ಎನ್ ಡಿ ಎ ಒಕ್ಕೂಟದಿಂದ ಹೊರಗಿರುವ 2 ಪಕ್ಷಗಳಿದೆ. ಒಂದು ಬಿ ಜೆ ಡಿ ಇದೆ, ಇನ್ನೊಂದು YSR ಪಾರ್ಟಿ ಇದೆ. ಅವರನ್ನು ಸೇರಿಸಿಕೊಂಡು ಏನಾದರೂ ಕಡಿಮೆ ಬಂದರೆ ಗೌರ್ಮೆಂಟ್ ಫಾರ್ಮೇಷನ್ಗೆ ಹೊರಟ್ರೆ ಅವರು ಬಹುಶಃ ಮೋದಿಯವರ ನಾಯಕತ್ವವನ್ನು ಇಷ್ಟಪಡಲಿಕ್ಕಿಲ್ಲ. ಆದರೆ ಅಂಥ ಸಾಧ್ಯತೆಗಳಿತ್ತು. ಅದು ಬಿಟ್ಟರೆ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರೋದು ಬಹುಶಃ ಎಲ್ಲ ಸರ್ವೆಗಳು ಪ್ರಶಾಂತ್ ಕಿಶೋರ್ ಒಂದು ನಂಬರ್ ಹೇಳಿರ್ಬೋದು, ಯೋಗೇಂದ್ರ ಯಾದವ್ ಒಂದು ನಂಬರ್ ಹೇಳಿರ್ಬೋದು. ಆದರೆ ಅವರು ಇಲ್ಲಿ ಪ್ರಶಾಂತ್ ಕಿಶೋರ್ ಹೇಳಿದ್ದು ಬಹಳ ಹತ್ತತ್ರ ಬರ್ತಾ ಇದೆ. ನೀವು ಯಾದವ್ ಹೇಳಿದಂತ ಮಾತಿದೆಯಲ್ಲ ಅದೆಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ. ಈಗಿನ ಇವೇ ನಂಬರ್ಗಳು ನಿಜ ಆಯ್ತು ಅನ್ನೋದಾದ್ರೆ ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ರಾಜೀವ್ ಇದ್ದಾರೆ. ರಾಜೀವ್, ಏನಂತೀರಿ ನಂಬರ್ಸ್ ಬಗ್ಗೆ? ಮೊದಲನೇದಾಗಿ ಸಮರ್ಥವಾದಂತಹ ನಾಯಕತ್ವ ಮತ್ತು ಗಟ್ಟಿಯಾದಂತಹ ನೀತಿ ನಿರೂಪಣೆ ಇವನ್ನ ಈ ದೇಶದ ಮತದಾರ ಒಪ್ಕೊಳ್ತಾನೆ, ಇವುಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾನೆ ಅನ್ನೋದನ್ನು ನಾವು ಇದರಿಂದ ಗಮನಿಸ್ಬೋದು. ಸೊ ನರೇಂದ್ರ ಮೋದಿಯವರ ಮೊದಲನೇ ಟರ್ಮ್, 2ನೇ ಟರ್ಮ್ ಮತ್ತು 3ನೇ ಟರ್ಮ್ಗೆ ಅವರು ಎಲೆಕ್ಷನ್ ಹೋಗುವಾಗ ಒಂದು ಇಡೀ ರಾಷ್ಟ್ರದ ಮತದಾರರ ಮೈಂಡ್ಸೆಟ್ಟನ್ನು ಅವರು ಕ್ರಿಯೇಟ್ ಮಾಡಿರುವಂಥದ್ದು. ಮೊದಲನೇದಾಗಿ ಮೊದಲ ಟರ್ಮ್ನಲ್ಲಿ ಏನು ಬೇಸಿಕ್ ಬೇಕೋ ಅದನ್ನು ಮಾಡಿದರು. ಶೌಚಾಲಯ ಕಟ್ಟುವಂಥದ್ದು, ಟಾಯ್ಲೆಟ್ ಕಟ್ಟುವಂಥದ್ದು, ನೀರು ಕೊಡುವಂಥದ್ದು.
ಎರಡನೇ ಟರ್ಮ್ನಲ್ಲಿ ಜಾಗತಿಕವಾಗಿ ಭಾರತವನ್ನು ಅವುಗಳ ಸರಿಸಮಾನವಾಗಿ ನಿಲ್ಲಬಹುದು ಅನ್ನೋ ಮಟ್ಟಕ್ಕೆ ತರುವಲ್ಲಿ ಇದಾದರು. ಈ ಎರಡು ಆಡಳಿತದ ಟರ್ಮ್ನಲ್ಲಿ ಅವರ ಏನು ವಿಶ್ವಾಸಾರ್ಹತೆ ಜನರ ಮನಸ್ಸಿನಲ್ಲಿ ಬಂತು. ಈ ಸಾರಿ ನರೇಂದ್ರ ಮೋದಿ 2047ಕ್ಕೆ ಭಾರತ ವಿಶ್ವದ ಸೂಪರ್ ಪವರ್ ಆಗಿರಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಜನರಲ್ಲಿ ಆ ವಿಶ್ವಾಸ, ಭರವಸೆ ನಂಬಬಹುದು ಅನ್ನಿಸ್ತು. ಕಾಂಗ್ರೆಸ್ನವರು ಗರೀಬಿ ಹಟಾವೋ ಅಂತ ಹೇಳ್ತಾನೆ ಬಂದರು, ಆದರೆ ಅದ್ರ ಮುಂದೆ ಹೋಗಲಿಕ್ಕೆ ಆಗಲೇ ಇಲ್ಲ ಅವರಿಗೆ. ಶ್ರೀಮತಿ ಇಂದಿರಾ ಗಾಂಧಿ ಗರೀಬಿ ಹಟಾವೋ ಅಂದರು, ರಾಜೀವ್ ಗಾಂಧಿ ಗರೀಬಿ ಹಟಾವೋ ಅಂದರು, ಈಗ ಅವರ ಮೊಮ್ಮಕ್ಕಳು ಬಂದು ಗರೀಬಿ ಹಟಾವೋ ಅಂತಿದ್ದಾರೆ. ಆದರೆ ನರೇಂದ್ರ ಮೋದಿ ಟಾಯ್ಲೆಟ್ ಕಟ್ಟಬೇಕು, ಸ್ವಚ್ಛ ಭಾರತ ಆಗಬೇಕು ಅಂದಾಗ ಅದನ್ನು ಮುಗಿಸ್ಬಿಟ್ರು. ಮುಂದಿನ ಎಲೆಕ್ಷನ್ನಿಗೆ ಸ್ವಚ್ಛ ಭಾರತದ ಬಗ್ಗೆ ಮಾತಾಡಲಿಲ್ಲ, ಮುಂದೆ ಕನಸುಗಳನ್ನು ಬೇರೆ ಕಟ್ಟರು. ಹಾಗಾಗಿ ನೀತಿ, ನೇತಾ, ನಿಯತ್ತು ಇವುಗಳ ಮೇಲೆ ಯಾವ ಪಕ್ಷ ನಡೆಯುತ್ತೆ, ಯಾರ ನಾಯಕತ್ವದಲ್ಲಿ ಅವರು ಹೇಳಿದ್ದನ್ನ ಸಾಧಿಸ್ತಾರೆ ಅನ್ನುವಂಥದ್ದು ಬರುತ್ತೆ. ನೀತಿ, ನೇತಾ, ನಿಯತ್ತು ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದರೆ ತುಂಬಾ ಜನ ಬರೀ ಆ ನೇತಾಗಳ ಮೇಲೇನೆ ನೇತಾಡ್ತಾ ಇದ್ರೆ ಆಗಲ್ಲ ಸರ್. ಈಗ ಕರ್ನಾಟಕದಲ್ಲಿ ನೀವೇನಾದ್ರೂ ಗೆಲ್ತೀರಿ ಅಂತಂದ್ರೆ ಅದು ಮೋದಿಯವರ ಹೆಸರಿನ ಮೇಲೇನೆ 8 ದಿವಸ ನೇತಾಡಬೇಕು ಹೇಳಿ ನೇತನ ಮೇಲೆ. ಒಂದು ನಮಗೆ ಸಮರ್ಥವಾದಂತಹ ನಾಯಕತ್ವದ ಮೇಲೇನೆ ಪಕ್ಷ ಬೆಳಬೇಕು, ಕಟ್ಟಬೇಕು ಅನ್ನುವಂಥದ್ದೇ ನಮ್ಮ ಪಕ್ಷದ ಸಿದ್ಧಾಂತ. ಅದೇ ರೀತಿ ರಾಷ್ಟ್ರಕ್ಕೆ ನಾಯಕತ್ವ ಹೇಗೆ ನರೇಂದ್ರ ಮೋದಿ ಅವರದಿದೆ, ಸನ್ಮಾನ್ಯ ವಿಜಯೇಂದ್ರ ಅವರ ನಾಯಕತ್ವವನ್ನು ರಾಜ್ಯದಲ್ಲಿ ಹುಟ್ಟು ಹಾಕ್ತಾ ಇದ್ದೇವೆ. ವಿಜಯೇಂದ್ರ ಅವರು ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡ ಮೇಲೆ ತಳಮಟ್ಟದಲ್ಲಿ ಕಾರ್ಯಕರ್ತರಿಗೆ ಬಹಳ ದೊಡ್ಡ ಉತ್ಸಾಹ ಬಂದಿದೆ. ಈ ರಿಸಲ್ಟ್ ಅನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ. ದಿನೇಶ್ ಸರ್, ಇದಕ್ಕೆ ಒಂದು ವಿಚಾರ, ಈಗಾಗಲೇ ಇದೇ ಒಂದು ಅಂಕಿಅಂಶಗಳು ಮತ್ತೆ ರಿಪೀಟ್ ಆಗ್ತವೆ ಅಂದರೆ ಇಂಡಿಯಾ ಒಕ್ಕೂಟದ ಬಗ್ಗೆ ಒಂದು ದೊಡ್ಡ ಸಹಜವಾದಂಥ ಪ್ರಶ್ನೆಯನ್ನು ಮತ್ತೆ ಉದ್ಭವ ಆಗುತ್ತೆ. ಈಗಾಗಲೇ ನೀವು ಕೂಡ ದೆಹಲಿಯಲ್ಲೂ ಕೂಡ ವರದಿಗಾರಿಕೆಯನ್ನು ಮಾಡಿದಿರಿ. ಉತ್ತರ ಭಾರತದ ವೋಟಿಂಗ್ ಪ್ಯಾಟರ್ನ್ಗೂ ದಕ್ಷಿಣ ಭಾರತದ ವೋಟಿಂಗ್ ಪ್ಯಾಟರ್ನ್ಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಬಟ್ ಬಹುಶಃ ಎಲ್ಲರೂ ಒಟ್ಟಾದ ಮೇಲೂ ಕೂಡ ಮೋದಿ ವಿರುದ್ಧ ಅಥವಾ ಮೋದಿ ಸರ್ಕಾರದ ವಿರುದ್ಧ ಒಂದು ನರೇಟಿವನ್ನು ಕನ್ವಿನ್ಸಿಂಗ್ ಆಗಿ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ತಾವು ಅನಿಸ್ತೀರ? ಏನು ಮಿಸ್ ಆಗುತ್ತೆ ಅಥವಾ ಏನು ತಪ್ಪಾಗಿರ್ಬೋದು ಅಂತ ತಾವು ಅನಲೈಸ್ ಮಾಡ್ತೀರಿ ಇಫ್ ಇಟ್ ಈಸ್ ಗೋಸ್ ರಾಂಗ್? ಅಲ್ಲ, ಒಂದು ಇಂಡಿಯಾ ಒಕ್ಕೂಟ ಇದೆಯಲ್ಲ, ಅದು ಏನಾದರೂ ಗೌರ್ಮೆಂಟ್ ಫಾರ್ಮೇಷನ್ ಹತ್ತಿರ ಬಂದಿದ್ದರೆ ಅದು ಅವರ ನಡುವೆ ಒಂದು ಕೋಆರ್ಡಿನೇಷನ್ ಕ್ರಿಯೇಟ್ ಆಗ್ತಾ ಇತ್ತು ನನ್ನ ಪ್ರಕಾರ. ಯಾಕೆಂದರೆ ಅಂಥ ಅಂದರೆ ಉದಾಹರಣೆಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ನಂತ ಪ್ರಶ್ನೆ ಬಂದಾಗ ಇಂಡಿಯಾ ಒಕ್ಕೂಟದಲ್ಲಿ ಅಂಥ ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಕಾಂಗ್ರೆಸ್ನವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದರೆ ಆ ಪಕ್ಷದಿಂದಲೇ ಒಬ್ಬರು ಪ್ರಧಾನಿ ಆಗ್ಬೋದು. ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಕೇಜ್ರಿವಾಲ್ವರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಹೇಳಿದ್ದಾರೆ. ಅದರಿಂದ ಅದಿತ್ತು. ಆದರೆ ನೀವು ಇಲೆಕ್ಷನ್ಗೆ ಹೋಗುವಾಗ ಸೀಟ್ ಹಂಚಿಕೆ ವಿಚಾರದಲ್ಲಿ ಅದು ಆ ರೀತಿಯ ಒಂದು ಒಮ್ಮತಕ್ಕೆ ಬರಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಉದಾಹರಣೆಗೆ ಕೇರಳದಲ್ಲಿ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ ಎದುರು ಬದುರು ಸ್ಪರ್ಧೆ ಮಾಡಿದರು. ವೆಸ್ಟ್ ಬೆಂಗಾಲಲ್ಲಿ ಅವರು ಒಟ್ಟಿಗೆ ಸ್ಪರ್ಧೆ ಮಾಡಿದರು. ಕೇಜ್ರಿವಾಲ್ ಪಕ್ಷದಲ್ಲಿ ಕೂಡ ಹಾಗೆ, ಡೆಲ್ಲಿಯಲ್ಲಿ ಒಂದು ಬೇರೆ, ಪಂಜಾಬ್ನಲ್ಲಿ ಒಂದು ಬೇರೆ ಬೇರೆ ಉದಾಹರಣೆಗೆ DMKಯಲ್ಲಿ ಒಂದು ಆ ಕೋಆರ್ಡಿನೇಷನ್ ಅದ್ರ ಜೊತೆ ಕಂಡುಬಿಡ್ತು. ಇತ್ತೀಚಿನ ಒಂದು ಸಕಾರಾತ್ಮಕವಾದ್ದು ಏನಂದರೆ UP ಮತ್ತು ಬಿಹಾರಲ್ಲಿ ಇಬ್ಬರು ಯಂಗ್ ಲೀಡರ್ಗಳು, ಅಖಿಲೇಶ್ ಯಾದವ್ ಮತ್ತು ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಒಂದು ಜನರ ನೀವು ಸಾರ್ವಜನಿಕ ಸಭೆಗಳಲ್ಲೂ ನೋಡಿದರೆ ಅವರಿಬ್ಬರು ಒಟ್ಟಾಗಿ, ಅಂದರೆ ಉದಾಹರಣೆಗೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಅವ್ರ ಜೊತೆಯಲ್ಲಿ ಹೋದ ಸಂದರ್ಭದಲ್ಲಿ ಜನರ ಒಂದು ರೆಸ್ಪಾನ್ಸ್ ಭಾಳ ಚೆನ್ನಾಗಿತ್ತು. ಅದರಿಂದ ನೀವು ಗ್ರೌಂಡ್ ರಿಪೋರ್ಟಲ್ಲಿ ನೋಡುವಾಗ, ಒಟ್ಟು ಸಮೀಕ್ಷೆಗಳನ್ನು ನೋಡುವಾಗ NDA ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇಂಡಿಯಾ ಒಕ್ಕೂಟ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ನಿರೀಕ್ಷೆ ಇತ್ತು. ಆದರೆ ನಮ್ಮ ರಾಜೀವ್ ಅವರು ಹೇಳಿದರು ಕಾರ್ಯಕ್ರಮದ ಮೇಲೆ, ಶೌಚಾಲಯದ್ದು ಇತ್ಯಾದಿ. ಆದರೆ ನೀವು ಇಡೀ 2 ತಿಂಗಳ ಪ್ರಚಾರದಲ್ಲಿ ನರೇಂದ್ರ ಮೋದಿಯವರು ತನ್ನ 10 ವರ್ಷಗಳ ಸಾಧನೆಯ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತಾಡಿಲ್ಲ. ಅವರು ಮಾತಾಡಿರೋದು ಅದೇ ಹಿಂದೂ, ಮುಸ್ಲಿಮು, ಪಾಕಿಸ್ತಾನ, ಮಟನ್ನು, ಮಂಗಳಸೂತ್ರ ಇತ್ಯಾದಿ ವಿನಃ ಬೇರೆ ಯಾವ ತನ್ನ 10 ವರ್ಷದ ಸಾಧನೆಯನ್ನು ಇಟ್ಟುಕೊಂಡು ಮಾತಾಡಲಿಲ್ಲ. ಉದಾಹರಣೆಗೆ ಕರ್ನಾಟಕದಲ್ಲಿ 2013ರಲ್ಲಿ ಆಗಲಿ 2018ವರೆಗಿನ ಚುನಾವಣೆಯಲ್ಲಿ ನಾವು ಆ 165 ಭರವಸೆಗಳನ್ನು ಕೊಟ್ಟಿದ್ದೇವೆ, ಅದನ್ನು ಈಡೇರಿಸಿದ್ದೇವೆ ಎಂದು ಸಿದ್ದರಾಮಯ್ಯನವರು ಎದ್ದು ತಟ್ಟಿ ಹೇಳ್ತಾ ಇದ್ದರು. ಇವತ್ತು 10 ವರ್ಷ ಆದರೂ ಕೂಡ ನಿಮ್ಮ 2 ಪ್ರಣಾಳಿಕೆ, ನರೇಂದ್ರ ಮೋದಿಯವರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇಲ್ಲದನ್ನೆಲ್ಲ ತೆಗೆಸಿ ಮಾತಾಡಿದ್ರು ವಿನಃ ತನ್ನ 2 ಪ್ರಣಾಳಿಕೆಗಳಲ್ಲಿ ಎಷ್ಟು ಭರವಸೆಯನ್ನು ಕೊಟ್ಟಿದ್ದೇವೆ ಮತ್ತು ಇಷ್ಟನ್ನು ಈಡೇರಿಸಿದೆ, 1, 2, 3 ಇಷ್ಟನ್ನು ಈಡೇರಿಸಿದ್ದೇವೆ ಅಂತ ಎದೆ ತಟ್ಟಿ ಹೇಳುವ ಒಂದು ಧೈರ್ಯವನ್ನು ಅವರು ತೋರಲಿಲ್ಲ. ಇವತ್ತು
ಸೀಟ್ ಬಂದಿದೆ. ಇದು ಬಂದಕ್ಕೆ ಒಂದು ಕಾರಣ ಅಂದರೆ, ನಾನು ಭಾಳ ಮಂದಿ ಹತ್ರ ಮಾತಾಡುವಾಗ ಜನಸಾಮಾನ್ಯರ ಹತ್ರ ದೇಶಕ್ಕಾಗಿ ಮೋದಿ ಬೇಕು ಎನ್ನುವ ಒಂದು ಅಭಿಪ್ರಾಯವನ್ನ ಜನರಲ್ಲಿ ಮೂಡಿಸಿಬಿಟ್ಟಿದ್ದಾರೆ. ದೇಶದ ರಕ್ಷಣೆಯನ್ನು ನಿಮ್ಮ ಮಾತಿಗೆ ಒಂದು ಪೂರಕವಾಗಿ ಒಂದು ಪ್ರಶ್ನೆ ಇದೆ ನಿಮ್ಮ ಮಾತಿ ಬಗ್ಗೆ. ಈಗಾಗಲೇ ಪ್ರತಿ ಚುನಾವಣೆ ಸಂದರ್ಭದಲ್ಲಿ 2014ರ ಚುನಾವಣೆ ಇರ್ಬೋದು ಅಥವಾ 2019ರ ಚುನಾವಣೆ ಇರ್ಬೋದು ಅಥವಾ ಈಗಿನ ಚುನಾವಣೆ ಇರ್ಬೋದು, ಪ್ರತಿ ಒಂದೊಂದು ಫೇಸ್ಗೂ ಕೂಡ 1ನೇ ಹಂತದಿಂದ 7ನೇ ಹಂತದವರೆಗೂ ಕೂಡ ಬಿಜೆಪಿ ಮತ್ತು ಮೋದಿ ಬೇರೆ ರೀತಿಯಂಥ ಒಂದು ನರೇಟಿವ್ಸನ್ನು ಅಥವಾ ಬೇರೆ ರೀತಿಯಾದಂಥ ಮಾತನ್ನು ದನಿಯನ್ನು ಮಿಕ್ಸ್ ಮಾಡ್ತಾ ಹೋದ್ರು. ಅದು ಕರ್ನಾಟಕ ಚುನಾವಣೆಯಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಅಂತ ಶುರುವಾಯಿತು, ಆಮೇಲೆ ಹನುಮಾನ್ ಚಾಲಿಸ್ ಹೋಯಿತು, ಬೇರೆ ಬೇರೆ ಹಿಂದುತ್ವದ ವಿಚಾರಗಳು ಬಂತು. ಈ ಥರ ಅದು ಪೋಲ್ ಸ್ಟ್ರಾಟಜಿಯೇ ಒಂದು ಭಾಗ ಅಂತ. ಈಗ ರಾಜಸ್ಥಾನ್, ಮಧ್ಯಪ್ರದೇಶ ಅಥವಾ ಉತ್ತರ ಪ್ರದೇಶ, ಬಿಹಾರವನ್ನು ಕಾನ್ಸಂಟ್ರೇಟ್ ಮಾಡಿದಾಗ ಒಂದು ರೀತಿಯಂಥ ಚುನಾವಣಾ ಪ್ರಚಾರ ಮಾಡಿದ್ರು. ಇನ್ನು ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡಿದ್ದು ಕೂಡ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳಲ್ಲಿ ಎಫೆಕ್ಟ್ ಆಗುವಂಥದ್ದು. ಬಹುಶಃ ಆ ರಣನೀತಿನ ನೋಡ್ತಾರೆ. ಅಫ್ಕೋರ್ಸ್ ನೀವು ಹೇಳಿದ್ದೆಲ್ಲವೂ ಕೂಡ ಸರಿ, ಪ್ರಚಾರದ ಸಂದರ್ಭದಲ್ಲಿ ಅವರು ಮಾಡಿದ್ದೇನು ಅಂತ ಕೇಳಬೇಕಾಗಿತ್ತು. ಬಟ್ ಅದನ್ನು ಅವ್ರು ಯಾವ ರೀತಿ ಬಳಸ್ತಾ ಇದ್ದಾರೆ, ಚುನಾವಣೆಯ ಭಾಗವಾಗಿ ಬಳಸ್ತಾ ಇದ್ದೀವಿ ಅನ್ನೋಂಥದ್ದು ಒಂದು ವಾದ. ಇದಕ್ಕೆ ಕೌಂಟರ್ ನರೇಟಿವ್ ಎಲ್ಲೊಂದು ಕಡೆಗೆ ಇಂಡಿಯಾ ಒಕ್ಕೂಟ ಕೊಡೋದಕ್ಕೆ ವಿಫಲ ಆಗಿಲ್ವಾ? ಹೌದು, ಖಂಡಿತ ಆಗಿದೆ. ನೋಡಿ, ಬಿ ಜೆ ಪಿ ಇವತ್ತು ಅದು ಒಂದು ರೂಲಿಂಗ್ ಪಾರ್ಟಿಗಿಂತಲೂ ಹೆಚ್ಚಾಗಿ ಇಲೆಕ್ಷನ್ ಮೇಕಿಂಗ್ ಪಾರ್ಟಿ. ಅದು ಇವತ್ತು ಒಂದು ಇಲೆಕ್ಷನ್ ಮುಗಿದ ಕೂಡಲೇ ಅವರು ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ಗಿಂತಲೂ ಹೆಚ್ಚಾಗಿ ಇನ್ನೊಂದು ಇಲೆಕ್ಷನನ್ನು ಹೇಗೆ ಫೇಸ್ ಮಾಡೋದು ಎನ್ನುವುದರ ಬಗ್ಗೆ ವಿಚಾರ ಮಾಡ್ತಾರೆ. ಆ ಎಲ್ಲ ಸ್ಟ್ರಾಟಜಿಗಳು ನೋಡಿ, ನರೇಂದ್ರ ಮೋದಿಯವರ ರಾಜಕೀಯ ಬದುಕನ್ನು ನೀವು ನೋಡ್ತಾ ಹೋಗಿ. ನೀವು ಗುಜರಾತಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಅವರು ಹಿಂದೂ ಹೃದಯ ಸಾಮ್ರಾಟರಾಗಿ ಕಾಣಿಸ್ಕೊಂಡ್ರು, ಆಯಿತಾ. ಅದರ ನಂತರ ಅವರು ವಿಕಾಸ ಪುರುಷರಾಗಿರಾದರು, ಅಂದರೆ ಗುಜರಾತ್ ಮಾಡೆಲ್ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇಲ್ಲಿ ಪ್ರಧಾನಿ ಆದಾಗಲೂ ಕೂಡ ಅವರು ಗುಜರಾತ್ ಮಾಡೆಲ್ನ ಬೆನ್ನ ಹಿಂದೆ ಬಂದರು. ಅದರ ನಂತರ ಆಗಾಗ ಈಗ ನೋಡಿ, ಫಸ್ಟ್ ಪೇಸ್ ಇದ್ದಾಗ ಅವರು ಮೋದಿ ಗ್ಯಾರಂಟಿ ಬಗ್ಗೆ ಮಾತಾಡಿದರು. ಫಸ್ಟ್ 2 ಪೇಸ್ಗಳಿಗೆ ಮೋದಿ ಗ್ಯಾರಂಟಿ ಬಗ್ಗೆ ಮಾತಾಡಿದರು. ಅಲ್ಲಿ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಮತ್ತೊಂದು ಪ್ರಸ್ತಾಪ ಮಾಡಲಿಲ್ಲ. ಆದರೆ ಕಾಲಕ್ಕೆ 3ನೇ 4ನೇ 5ನೇ ಪೇಸ್ ಆದಾಗ ಅವರು ನಿಜವಾದ ಅವರ ಹಿಂದೂ ಹೃದಯ ಸಾಮ್ರಾಟನ ಇಲ್ಲ ಹಿಂದುತ್ವದ ಇಶ್ಯೂ ಬಂತು, ಪಾಕಿಸ್ತಾನ ಮುಸ್ಲಿಂ ಎಲ್ಲ ಬಂತು. ಅದರಿಂದ ಪೋಲ್ ಚುನಾವಣೆಯನ್ನು ಎದುರಿಸುವ ಒಬ್ಬ ನಾಯಕನಾಗಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ಮೋದಿಯವರಷ್ಟು ಚುನಾವಣೆಯನ್ನು ಎದುರಿಸುವ ಹೇಗೆ ಒಂದು ನೀವು ಬೇಕಾದ್ರೆ ಈಗ ಭಾಳಷ್ಟು ಎಲೆಕ್ಷನ್ ಸ್ಟ್ರಾಟಜಿಸ್ಟ್ಗಳು ಬಂದಿದ್ದಾರೆ, ಆದರೆ ಮೋದಿಯನ್ನು ಮೀರಿದ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಅಲ್ಲ. ಆದರೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ನನ್ನ ಪ್ರಕಾರ ಈಸ್ ಎ ಫೇಲಿಯರ್. ನಾನು ಇವತ್ತು ಹೇಳ್ತೇನೆ, ಈಸ್ ಎ ಫೇಲಿಯರ್. ವಿಶ್ವಗುರು ಅಂತ ಹೇಳಿದಾಗ ನೀವು ಪಾಕಿಸ್ತಾನವನ್ನು ಮಾತ್ರ ಗುರಿಯಾಗಿಟ್ಟು ಮಾತಾಡ್ತೀರಿ, ಚೀನಾದ ಬಗ್ಗೆ ಮಾತಾಡ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡೋಣ. ದಿನೇಶ್, ತಾವು ಹೇಳ್ದಂಗೆ ಏನಂದ್ರೆ ಚುನಾವಣೆಯನ್ನು ಯಾವ ಸಂದರ್ಭದಲ್ಲಿ ಹೆಂಗೆ ಗೆಲ್ಲಬೇಕು ಏನು ಎತ್ತ ಅಂತ ನೀವು ಒಬ್ಬೊಬ್ಬ ಬ್ಯಾಟ್ಸ್ಮನ್ಗೂ ಒಂದೇ ಥರದ ಬಾಲ್ ಆಗ್ತಾ ಹೋದ್ರಾಗಲ್ಲ. ಯಾಕಂದರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಬಾಲ್ ಎಸಿಬೇಕು ಏನು ಅನ್ನುವಂಥದ್ದು. ಜೊತೆಗೇನು ಅಂದರೆ ಅವ್ರು ಹೇಳಿದ ಒಂದು ಮಾತು ನಿಜ, ಚುನಾವಣೆ ಮಾಡೋದ್ರಲ್ಲಿ ನಿಸೀಮ್ರು, ಅದರಲ್ಲೇನು 2 ಮಾತಿಲ್ಲ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀವಿ. ರಾಜೀವ್ ಏನು ಹೇಳ್ತಾರೆ ಕೇಳೋಣ, ಅದಕ್ಕಿಂತ ಬದಲು ಬನ್ನಿ ಮಾಲ್ತೇಶ್ ಕಾಯ್ತಾ ಇದ್ದಾರೆ. ಓಟು ಮಾಲ್ತೇಶ್. ಥ್ಯಾಂಕ್ ಯು ರಂಗನಾಥ್. ನಮ್ಮ ಜೊತೆಗೆ ಬಹಳಷ್ಟು ಮಂದಿ ಪ್ಯಾನಲಿಸ್ಟ್ಗಳು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಬಹುಶಃ ಇದೇ ಏನಾದರೂ ಫಲಿತಾಂಶ ಅಂತಿಮವಾದಂತಹ ಫಲಿತಾಂಶ ಆಗಿದ್ದರೆ ಏನೇನು ಕಾರಣಗಳಾಗಿರಬಹುದು, ಏನೇನು ಅಂಶಗಳು ಮತದಾರರ ಮನಸ್ಸಿನ ಮೇಲೆ ಪ್ರಭಾವ ಬೀರಿರಬಹುದು ಅನ್ನುವಂಥ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು. ಹೌದು, ಈ ತರಣ ಅಂತ ಬಹಳಷ್ಟು ಫಲಿತಾಂಶಗಳು ನಮಗೀಗ ಲಭ್ಯ ಆಗ್ತಾ ಇದೆ. ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋಣ. ಏನಾದರೂ ಇಂಡಿಯಾ ಮೈತ್ರಿಕೂಟಕ್ಕೆ ಅನುಕೂಲ ಆಗಬಹುದಾದಂಥ ಆಶಾಭಾವನೆಯನ್ನು ತರಬಹುದಾದಂಥದ್ದು ಏನಾದರೂ ಫಲಿತಾಂಶಗಳು ನಮಗೆ ಕಾಣ್ತಾ ಇದೆಯಾ ಅನ್ನುವಂಥದ್ದು ವಿಚಾರವಾಗಿ ನಾವು ನೋಡ್ತಾ ಹೋಗೋಣ. ಕರ್ನಾಟಕದ ವಿಚಾರವಾಗಿ ಬರೋದಾದ್ರೆ ಈ ಬಾರಿ ಒಂದು ವ್ಯತ್ಯಾಸ ಅಂತೂ ಕರ್ನಾಟಕದ ವಿಚಾರವಾಗಿ ನಾವು ಗಮನಿಸ್ತಾ ಇದ್ವಿ. ಕಾರಣ ಅಂತಂದ್ರೆ ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಂತ ಕಾಂಗ್ರೆಸ್ನ ಸಾಧನೆ ಈ ಬಾರಿ ಉತ್ತಮ ಆಗಬಹುದು ಅಂತೇಳಿ ಅಗೇನ್ ಆಕ್ಸಿಸ್ ಮೈ ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗಿನ ಸಮೀಕ್ಷೆ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಬಿಜೆಪಿ 20 ರಿಂದ 22 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥದ್ದು ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದೆ. 20 ರಿಂದ 22 ಅದು ಬಿಜೆಪಿ ವಿಚಾರವಾಗಿ ಹೇಳಿರುವಂಥದ್ದು, ಎನ್ಡಿಎ ವಿಚಾರವಾಗಲ್ಲ. ಹಾಗಾದ್ರೆ ಬಿಜೆಪಿಯ ಮೈತ್ರಿ ಪಕ್ಷ ಆಗಿದ್ದಂತ ಜೆಡಿಎಸ್ ಏನು, ಜೆಡಿಎಸ್ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಏನಾದರೂ ಅವ್ರು ಪಡೆದಿರುವಂತ ಕೆಲ ಮಾಹಿತಿ ಅಥವಾ ಈ ಆಕ್ಸಿಸ್ ಮೈ ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಯಾರನ್ನು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಪ್ರಶ್ನೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ 3 ಗೆದ್ರು ಆಶ್ಚರ್ಯ ಇಲ್ಲ ಅನ್ನುವಂತ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ ಈ ಬಾರಿ ಬಹಳ ಉತ್ಸಾಹದಲ್ಲಿ ಈ ಬಾರಿ ನಮ್ಮ ರಾಜ್ಯದಲ್ಲಿ ಚುನಾವಣಾ ಕಣಕ್ಕೆ ಧುಮುಕಿತ್ತು. ಬಟ್ ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಾ ಇರುವಂಥ ಮುನ್ಸೂಚನೆ ಪ್ರಕಾರವಾಗಿ ನಾವು ನೋಡೋದಾದ್ರೆ 3 ರಿಂದ 5 ಸ್ಥಾನ, ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಸ್ಥಾನ ಗೆಲ್ಲೋಕೆ ಅವಕಾಶ ಇದೆ ಅನ್ನುವಂತ ಹೇಳ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಈ ಬಾರಿ 2014ರ ಚುನಾವಣಾ ಫಲಿತಾಂಶಕ್ಕೂ ಮೀರಿ ಡಬಲ್ ಡಿಜಿಟ್ ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನ ಏನೊಂದು ಪ್ರಯತ್ನವನ್ನ ಪಟ್ಟಿತ್ತು. ಬಟ್ ಆ ಮಟ್ಟಿಗಿನ ಫಲಿತಾಂಶ ಬಹುಶಃ ಎಂಡ್ ರಿಸಲ್ಟ್ ಅಲ್ಲಿ ನೋಡೋದಕ್ಕೆ ಅಥವಾ ಫೈನಲ್ ರಿಸಲ್ಟ್ ಅಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ವೇನೋ ಅಂತ ಸಹಜವಾಗಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ನೋಡಿದಂಥ ಸಂದರ್ಭದಲ್ಲಿ ಅನ್ಸುತ್ತೆ. ಬಟ್
ಕಾಂಗ್ರೆಸ್ ಈ ಬಾರಿ ಬಹಳ ನಿರೀಕ್ಷೆಯನ್ನ ರಾಜ್ಯದ ಮಟ್ಟಿಗೆ ಇಟ್ಕೊಂಡಿರುವಂಥ ಕಾರಣಕ್ಕಾಗಿ ಇಲ್ಲ ನಮಗೆ ಡಬಲ್ ಡಿಜಿಟ್ ಈ ಬಾರಿ ಖಂಡಿತ ಲಭ್ಯ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲೂ ಕೂಡ ಸಹಜವಾಗಿ ಅವರು ಹೊಂದಿದ್ದಾರೆ. ಅದನ್ನು ನಾವು ನೋಡ್ತಾ ಹೋಗೋಣ. ಮತ್ತಿತರ ಏಜೆನ್ಸಿಗಳು ಕೊಟ್ಟಿರುವಂಥ ಇವತ್ತಿನ ಎಕ್ಸಿಟ್ ಪೋಲ್ನ ರಿಸಲ್ಟ್ ಏನೇನಿದೆ ಅದು ರಾಜ್ಯದ ಮಟ್ಟಿಗೆ ಆಗಿರ್ಬೋದು, ದಕ್ಷಿಣ ಭಾರತದ ಆಗಿರ್ಬೋದು, ಉತ್ತರ ಭಾರತ ಆಗಿರ್ಬೋದು, ಓವರ್ ಆಲ್ ದೇಶಕ್ಕೆ ಸಂಬಂಧಪಟ್ಟ ಹಾಗಿನ 543 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನೂ ಕೂಡ ಆಗಿರ್ಬೋದು. ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.